ಶ್ರೀಮಾತ್ರೇ ನಮಃ. ನಮೋ ದೇವಿ ಮಹಾವಿದ್ಯೆ ನಮಾಮಿ ಚರಣೌ ತವ ಸದಾ ಜ್ಞಾನ ಪ್ರಕಾಶಂ ಮೇ ದೇಹಿ ಸರ್ವಾರ್ಥದೇ ಶಿವೆ. ಜಗನ್ಮಾತೆಯನ್ನು ಪೂಜಿಸೋದ್ರಿಂದ ಎಷ್ಟು ಪುಣ್ಯ ಬರುತ್ತೆ, ಎಂತಹ ಫಲ ಸಿಗುತ್ತೆ ಅನ್ನೋದನ್ನು ಯಾರಿಂದಲೂ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಯಾರಿಂದಲೂ ಕೂಡ ಊಹಿಸೋಕ್ಕೂ ಸಾಧ್ಯವಿಲ್ಲ. ಆ ತಾಯಿ ಅನುಗ್ರಹಕ್ಕೆ ಅವಧಿಗಳಿಲ್ಲ. ಅವಳು ಜಗತ್ತಿಗೆ ತಾಯಿ. ಆದ್ದರಿಂದ ಸೃಷ್ಟಿಯಲ್ಲಿನ ಸಮಸ್ತ ಜೀವಿಗಳ ಮೇಲೂ ಅವಳಿಗೆ ಸಹಜವಾದ ಪ್ರೀತಿ ದಯೆಗಳಿವೆ. ಅಂತಹ ಜಗನ್ಮಾತೆಯನ್ನು ಭಕ್ತಿಯಿಂದ ಆರಾಧಿಸುವವರ ಭಾಗ್ಯವೇ ಮಹಾಭಾಗ್ಯ. ಹಿಂದೆ ಬೃಹದ್ರಥ ಅನ್ನೋ ಭಕ್ತ ಅಂತಹ ಮಹಾಭಾಗ್ಯವನ್ನು ಪಡೆದ. ದೇವಿಯ ಮಹಿಮೆಯನ್ನು ತಿಳಿಸುವ ಆ ಕಥೆಯನ್ನು ಕೇಳೋಣ. ಹಿಂದೆ ಹಿಮಾಲಯದಲ್ಲಿ ಒಂದು ಚಕ್ರವಾಕ ಪಕ್ಷಿ ವಾಸ ಮಾಡ್ತಾ ಇರುತ್ತೆ. ಒಂದು ದಿನ ಅದು ಸಂಚಾರಕ್ಕೆ ಹೊರಟು ಕಾಶಿ ಪಟ್ಟಣಕ್ಕೆ ಬರುತ್ತೆ. ಅದಕ್ಕೆ ಅನ್ನಪೂರ್ಣೇಶ್ವರಿ ದೇವಸ್ಥಾನ ತುಂಬ ಇಷ್ಟ ಆಗ್ತದೆ. ಅದರ ಪೂರ್ವಜನ್ಮದ ಪುಣ್ಯವೋ ಏನೋ ಆ ದೇವಸ್ಥಾನದ ಸುತ್ತ ಗಾಳಿಯಲ್ಲಿ ಹಾರಾಡಿ ಕೆಳಗೆ ಬಂದು ದೇವತಾ ಬಲಿಗೆ ಸಮರ್ಪಿಸಿದ್ದ ಅನ್ನದ ಅಗಳನ್ನು ತಿನ್ನುತ್ತೆ. ಹೀಗೆ ತನಗೆ ಗೊತ್ತಿಲ್ಲದೇನೆ ಆ ಪಕ್ಷಿ ಅಮ್ಮನವರ ಆಲಯಕ್ಕೆ ಪ್ರದಕ್ಷಿಣೆ ಮಾಡುತ್ತೆ. ಸ್ವಲ್ಪ ಕಾಲದ ನಂತರ ಅದು ಸತ್ತು ಹೋಗುತ್ತೆ. ಆ ಪ್ರದಕ್ಷಿಣೆಯ ಫಲವಾಗಿ ಅದಕ್ಕೆ ಸ್ವರ್ಗಲೋಕ ಪ್ರಾಪ್ತಿಯಾಗುತ್ತೆ. ಅಲ್ಲಿ 2 ಕಲ್ಪಗಳ ಕಾಲ ಸ್ವರ್ಗ ಸುಖವನ್ನು ಅನುಭವಿಸುತ್ತೆ. ನಂತರ ಭೂಲೋಕದಲ್ಲಿ ಒಂದು ರಾಜವಂಶದಲ್ಲಿ ಬೃಹದ್ರಥ ಅನ್ನೋ ಹೆಸರಿನಲ್ಲಿ ಹುಟ್ಟುತ್ತೆ. ಆ ಬೃಹದ್ರಥ ಬೆಳೆದು ದೊಡ್ಡವನಾಗಿ ರಾಜನಾಗ್ತಾನೆ. ಪೂರ್ವ ಜನ್ಮದಲ್ಲಿ ಅಮ್ಮನವರ ಆಲಯಕ್ಕೆ ಮಾಡಿದ ಪ್ರದಕ್ಷಿಣೆಯ ಫಲವಾಗಿ ಅವನಿಗೆ ದಿವ್ಯಜ್ಞಾನ ಲಭ್ಯವಾಗುತ್ತೆ. ಹೀಗೆ ಪೂರ್ವಜನ್ಮದ ಪುಣ್ಯದಿಂದಾಗಿ ಬೃಹದ್ರಥ ಭಕ್ತಿ ಶ್ರದ್ಧೆಗಳಿಂದ ಅನೇಕ ಯಜ್ಞಯಾಗಗಳನ್ನು ಮಾಡ್ತಾನೆ. ಸತ್ಯವಂತನಾಗಿ ಧರ್ಮದಿಂದ ರಾಜ್ಯಪಾಲನೆ ಮಾಡ್ತಾ ಇರ್ತಾನೆ. ರಾಜ ಅಂದರೆ ಹೀಗೆ ಇರಬೇಕು ಅಂತ ಪ್ರಜೆಗಳೆಲ್ಲ ಹೊಗಳ್ತಾ ಇರ್ತಾರೆ. ಈ ರಾಜನ ಕೀರ್ತಿ ಮುನಿಲೋಕದವರೆಗೂ ಕೂಡ ಹರಡುತ್ತೆ. ಮಹರ್ಷಿಗಳೆಲ್ಲ ಕುತೂಹಲಭರಿತರಾಗಿ ಈ ರಾಜನನ್ನು ನೋಡೋಕ್ಕೆ ಬರ್ತಾರೆ. ಬೃಹದ್ರಥ ಅವರನ್ನೆಲ್ಲ ಭಕ್ತಿ ಗೌರವಗಳಿಂದ ಪೂಜಿಸ್ತಾನೆ. ಆಗ ಮುನಿಗಳು ರಾಜನನ್ನು ಕೇಳ್ತಾರೆ, ರಾಜ, ನಿನ್ನ ಧರ್ಮಾಚರಣೆ ಸತ್ಕರ್ಮಗಳನ್ನು ನೋಡಿದರೆ ನಿನಗೆ ಪೂರ್ವಜನ್ಮ ಸ್ಮೃತಿ ಇದೆ ಅಂತ ಅನ್ನಿಸ್ತಾ ಇದೆ ನಮಗೆಲ್ಲ. ಯಾವ ಪುಣ್ಯದಿಂದ ನಿನಗೆ ಈ ಶಕ್ತಿ ಲಭಿಸಿದೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ನಾವು ಇಲ್ಲಿಗೆ ಬಂದಿದ್ದೀವಿ. ಅದು ಹೇಳಬಾರ್ದಂಥ ರಹಸ್ಯವಾದರೆ ಹೇಳಬೇಡಿ. ಒಂದು ವೇಳೆ ಹೇಳುವಂಥ ವಿಷಯವೇ ಆಗಿದ್ದರೆ ನಮಗೂ ಹೇಳು, ನಾವು ಕೇಳಿ ಆನಂದ ಪಡ್ತೀವಿ. ಸಾಮಾನ್ಯ ಜನರಿಗೂ ನಿನ್ನ ಪುಣ್ಯಕರ್ಮದ ವಿಚಾರ ತಿಳಿಯುತ್ತೆ ಅಂತಾರೆ. ಆಗ ಬೃಹದ್ರಥ ಹೇಳ್ತಾನೆ, ಮುನಿಗಳೇ, ಇದರಲ್ಲಿ ಹೇಳಬಾರದ ರಹಸ್ಯ ಏನೂ ಇಲ್ಲ. ಎಲ್ಲ ಅಮ್ಮನವರ ಕೃಪೆ. ಹಿಂದಿನ ಜನ್ಮದಲ್ಲಿ ನಾನು ಚಕ್ರವಾಕ ಪಕ್ಷಿಯಾಗಿದ್ದೆ. ಕಾಶಿಯಲ್ಲಿ ಅನ್ನಪೂರ್ಣಾದೇವಿ ಆಲಯದ ಹತ್ತಿರ ಇದ್ದ ಅನ್ನದ ಅಗಳನ್ನು ತಿನ್ನೋ ಆಸೆಯಿಂದ ನನಗೆ ಗೊತ್ತಿಲ್ಲದೇನೆ ಪ್ರದಕ್ಷಿಣೆ ಮಾಡಿದೆ. ಅದರಿಂದ ನನಗೆ ಒಳ್ಳೆಯ ಫಲ ಸಿಗಿತು. ಅದರಿಂದ ನಾನು 2 ಕಲ್ಪಗಳ ಕಾಲ ಸ್ವರ್ಗದಲ್ಲಿದ್ದೆ. ಈ ಜನ್ಮದಲ್ಲಿ ಮಹಾರಾಜನಾಗಿ ಹುಟ್ಟಿದ್ದೀನಿ. ನನಗೆ ತ್ರಿಕಾಲ ಜ್ಞಾನ ಲಭಿಸಿದೆ. ಅಂಬಿಕೆಯ ಪಾದಗಳನ್ನು ಸ್ಮರಿಸಿದರೆ ಎಂತಹ ಪುಣ್ಯ ಲಭಿಸುತ್ತೆ ಅನ್ನೋದನ್ನು ಯಾರಿಂದಲೂ ಊಹಿಸಲಿಕ್ಕೆ ಸಾಧ್ಯವೇ ಇಲ್ಲ. ಆ ತಾಯಿಯ ಮಹಿಮೆಯನ್ನು ಸ್ಮರಣೆ ಮಾಡಿದರೆ ಸಾಕು, ನನಗೆ ಮೈ ಪುಳಕಿತವಾಗುತ್ತೆ. ಜಗನ್ಮಾತೆಯ ಉಪಾಸನೆ ಮಾಡದೇ ಇರುವವರ, ಅವಳನ್ನು ಕುರಿತು ಭಜಿಸದೇ ಇರುವವರ ಜನ್ಮ ವ್ಯರ್ಥ. ತಾಯಿಯನ್ನು ಮರೆತವರು ಕೃತಜ್ಞರು, ಪಾಪಾತ್ಮರು. ಉಳಿದ ಎಲ್ಲ ದೇವತೆಗಳ ಉಪಾಸನೆಗಳಿಗಿಂತ
ಪರಾಶಕ್ತಿ ಉಪಾಸನೆ ಶ್ರೇಷ್ಠವಾದಂಥದ್ದು. ಪರಾದೇವತೆ ಉಪಾಸನೆ ಮಾಡುವುದೊಂದೇ ನಿತ್ಯವಾದು ಸತ್ಯವಾದಂಥದ್ದು ಅಂತ ಶ್ರುತಿ ಹೇಳ್ತಾ ಇದೆ. ಅದೆಲ್ಲ ನಿಮಗೂ ಗೊತ್ತಿರತಕ್ಕಂಥ ವಿಚಾರ. ನಿಮ್ಮಂಥ ಜ್ಞಾನಿಗಳಿಗೆ ನಾನು ಹೆಚ್ಚಾಗಿ ಹೇಳುವುದೇನೂ ಇಲ್ಲ. ಭಗವತಿಯಾದ ಆ ತಾಯಿಯ ಪಾದಗಳನ್ನು ನಿರಂತರವೂ ಸೇವಿಸಬೇಕು. ಇದಕ್ಕಿಂತ ಸೇವಿಸಬಹುದಾದ ನಿರ್ಗುಣ ವಸ್ತುವಾಗಲಿ ಸಗುಣ ವಸ್ತುವಾಗಲಿ ಈ ಜಗತ್ತಿನಲ್ಲಿ ಬೇರೆ ಏನೂ ಇಲ್ಲ ಅಂತ ಬೃಹದ್ರಥ ತಾನು ಪೂರ್ವಜನ್ಮದಲ್ಲಿ ಮಾಡಿದ ಪುಣ್ಯಕರ್ಮದ ಬಗ್ಗೆ ಹೇಳಿಕೊಳ್ತಾನೆ. ಮುನಿಗಳಿಗೆಲ್ಲ ಸಂತೋಷದಿಂದ ರಾಜನನ್ನು ಆಶೀರ್ವದಿಸಿ ಹಿಂದಿರುಗ್ತಾ ಇದ್ದಾರೆ. ಅವನ ರಾಜ್ಯದಲ್ಲಿ ಪ್ರಜೆಗಳೆಲ್ಲ ಜಗನ್ಮಾತೆಯನ್ನು ಆರಾಧಿಸಿ ಮುಕ್ತಿಯನ್ನು ಪಡೀತಾರೆ. ಬಿಲ್ವಪತ್ರೆಯಿಂದ ದೇವಿಯನ್ನು ಪೂಜೆ ಮಾಡಿದರೆ ದುಃಖಗಳು ದೂರವಾಗುತ್ತವೆ. ಆಯಾ ಋತುಗಳಲ್ಲಿ ಸಿಗುವ ಪುಷ್ಪಗಳಿಂದ ವರ್ಷವಿಡೀ ಆ ದೇವಿಗೆ ಸಹಸ್ರನಾಮಾರ್ಚನೆ ಮಾಡಿದರೆ ಸರ್ವ ಮಹಾಪಾಪಗಳೂ ನಾಶವಾಗುತ್ತವೆ. ದೇಹಾಂತ್ಯದಲ್ಲಿ ದೇವಿಯ ಪಾದ ಸನ್ನಿಧಿ ಲಭ್ಯವಾಗುತ್ತೆ. ಸುಗಂಧ ದ್ರವ್ಯಗಳನ್ನು ದೇವಿಗೆ ಸಮರ್ಪಿಸಿದರೆ 3 ಲೋಕಗಳಿಗೂ ವಶವಾಗುತ್ತವೆ. ಭಕ್ತಿಯಿಂದ ಕರ್ಪೂರದ ಆರತಿಯನ್ನು ಮಾಡಿದರೆ ಸೂರ್ಯಲೋಕ ಪ್ರಾಪ್ತವಾಗುತ್ತೆ. ಚಂದನ ಕಸ್ತೂರಿ ಬೊಟ್ಟು ಪಾದಗಳಿಗೆ ಹಚ್ಚತಕ್ಕಂಥ ಪಾರಾಣೆಯನ್ನು ಭಕ್ತಿಯಿಂದ ತಾಯಿಗೆ ಸಮರ್ಪಿಸಿದರೆ ಇಂದ್ರ ಪದವಿ ಲಭ್ಯವಾಗುತ್ತೆ. ವಿವಿಧ ಪುಷ್ಪಗಳಿಂದ ಪೂಜಿಸಿದರೆ ಕೈಲಾಸ ಪ್ರಾಪ್ತವಾಗುತ್ತೆ. ಭಕ್ತಿ ಶ್ರದ್ಧೆಗಳಿಂದ ಕೈಲಾದ ನೈವೇದ್ಯವನ್ನು ತಾಯಿಗೆ ಸಮರ್ಪಿಸಿದರೆ ಇಡೀ ಜಗತ್ತನ್ನೇ ತೃಪ್ತಿಪಡಿಸಿದ ಫಲ ಬರುತ್ತೆ. ಜಗತ್ತೇ ಆ ದೇವಿ. ಆದ್ದರಿಂದ ಆ ತಾಯಿಯ ಕಥೆಗಳನ್ನು ಕೇಳಿದರೂ ಓದಿದರೂ ತಾಯಿ ಪ್ರಸನ್ನಳಾಗ್ತಾಳೆ. ಅಮ್ಮನಿಗೆ ಸಂಬಂಧಿಸಿದ ಈ 9 ದಿನಗಳನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ. ಈ ದಿನಗಳನ್ನು ಜಗದಂಬಮಯವಾಗೇ ಅಗಿಸ್ಕೋಬೇಕು. ಮನೆಯಲ್ಲಿ ಹೊರಗೆ ಎಲ್ಲ ಕಡೆನೂ ದೇವಿಯ ಆಜ್ಞೆಗಳು ಯಾಗಗಳನ್ನು ಮಾಡಿ, ಅಂದರೆ ದೇವಿಯ ಯಜ್ಞಗಳು ಅವಳ ಆಜ್ಞದ ರೀತಿಯಲ್ಲಿ ಯಜ್ಞಗಳನ್ನು ಮಾಡಿ ಯಾಗಗಳನ್ನು ಮಾಡಿಸಿ ಅಮ್ಮನನ್ನು ಕುರಿತು ಧ್ಯಾನ ಮಾಡಿ. ಶ್ರೀಮಾತೆ ನಿಮಗೆ ಭಕ್ತಿ ಮುಕ್ತಿಗಳನ್ನು ಅನುಗ್ರಹಿಸ್ತಾಳೆ. ಎಲ್ಲ ಆಪತ್ತುಗಳನ್ನು ನಿವಾರಣೆ ಮಾಡ್ತಾಳೆ. ತಾಯಿ ಅನುಗ್ರಹದಿಂದ ಇಡೀ ಜಗತ್ತು ಶಾಂತವಾಗಿರಲಿ ಅಂತ ಆಶೀರ್ವದಿಸ್ತಾ ಶ್ರೀಮಾತ್ರೇ ನಮಃ. ತ್ರಿಪುರನಾಯಿಕ ತ್ರಿಪುರಕಾರಿಣಿ ತ್ರೈಪುರಾತಿಗ ತ್ರಿಪುರಾಂ ಭಜೆ. ತ್ರಿಪುರನಾಯಿಕ ತ್ರಿಪುರಹಾರಿಣಿ ತ್ರೈಪುರಾತಿಗ ತ್ರಿಪುರಾಂ ಭಜೆ. ತ್ರಿಪುರನಾಯಿಕ ತ್ರಿಪುರಕಾರಿಣಿ ತ್ರೈಪುರಾತಿಗ ತ್ರಿಪುರಾಂ ಭಜೆ. ತ್ರಿಪುರನಾಯಿಕ ತ್ರಿಪುರಹಾರಿಣಿ ತ್ರೈಪುರಾತಿಗ ತ್ರಿಪುರಾಂ ಭಜೆ. ತ್ರೈಪುರಾಂ ಭಜೆ ತ್ರೈಪುರಾಂ ಭಜೆ. ತ್ರಿಪುರನಾಯಿಕ ತ್ರಿಪುರಹಾರಿಣಿ ತ್ರೈಪುರಾತಿಗ ತ್ರಿಪುರಾಂ ಭಜೆ. ತ್ರಿಪುರನಾಯಿಕ ತ್ರಿಪುರಹಾರಿಣಿ ತ್ರೈಪುರಾತಿಗ ತ್ರಿಪುರಾಂ ಭಜೆ. ನಾಗಂ ದೇಹ ತ್ರಯಮಸ್ಮಿ ನಾಗಂ ದೇಹ ತ್ರಯಮಸ್ಮಿ ನಾಗಂ ದೇಹ ತ್ರಯಮಸ್ಮಿ ನಾಹಂ ದೇಹ ತ್ರಯಮಸ್ಮಿ ನಾಗಂ ಲೋಕ ತ್ರಯಮಸ್ಮಿ ನಾಗಂ ಲೋಕ ತ್ರಯಮಸ್ಮಿ ನಾಗಂ ಲೋಕ ತ್ರಯಮಸ್ಮಿ ನಾಹಂ ಲೋಹ ತ್ರಯಮಸ್ಮಿ. ನಾಗಮವಸ್ತ ತ್ರಯಮಸ್ಮಿ ನಾಹಮವಸ್ಥಾ ತ್ರಯಮಸ್ಮಿ ನಾಗಮವಸ್ತ ತ್ರಯಮಸ್ಮಿ ನಾಹಮವಸ್ಥಾ ತ್ರಯಮಸ್ಮಿ. ಸೋಗಂ ತ್ರಿಪುರಾ ಚಿತಿರಸ್ಮಿ ಸೋಗಂ ತ್ರಿಪುರಾ ಚಿತಿರಸ್ಮಿ ಸೋಗಂ ತ್ರಿಪುರಾ ಚಿತಿರಸ್ಮಿ ಸೋಹಂ ತ್ರಿಪುರಾ
त्रिपुराचितिरस्मि त्रिपुरनायिकां त्रिपुरकारिणि त्रैपुरातिगां त्रैपुरां भजे त्रिपुरनायिकां त्रिपुरकारिणि त्रैपुरातिगां त्रैपुरां भजे नागं मात्रा त्रयमस्मि नागं मात्रा त्रयमस्मि नागं मात्रा त्रयमस्मि नाहं मात्रा त्रयमस्मि नागं वाचां त्रयमस्मि नागं वाचां त्रयमस्मि नागं वाचां त्रयमस्मि नाहं वाचां त्रयमस्मि त्रिपुरा त्रित्वातीताय त्रिपुरा त्रित्वातीताय त्रिपुरा त्रित्वातीताय त्रिपुरा त्रित्वातीताय साहं सच्चिदानन्दास्मि साहं सच्चिदानन्दास्मि साहं सच्चिदानन्दास्मि साहं सच्चिदानन्दास्मि त्रिपुरनायिकां त्रिपुरकारिणि त्रैपुरातिगां त्रैपुरां भजे त्रिपुरनायिकां त्रिपुरकारिणि त्रैपुरातिगां त्रैपुरां भजे त्रैपुरां भजे